ನೋಡಿ, ಬೆಂಗಳೂರಿನಲ್ಲಿ ವಿಪರೀತ ಮಳೆ ಆಗಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರೋದ್ರಿಂದ ಈಗ ಸರ್ಕಾರದ ಮಟ್ಟದಿಂದಲೂ ಕೂಡ ಬೆಂಗಳೂರಿನ ರೌಂಡ್ಸ್ ಹಾಕೋ ಕೆಲಸಗಳಾಗ್ತಾ ಇದೆ. ವಾಸ್ತವ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈಗ ಸಚಿವ ರಾಮಲಿಂಗಾರೆಡ್ಡಿ ಅವರ ಸರದಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಮಳೆ ಅವಾಂತರ ಹೆಚ್ಚಾಗಿದೆ. ಹಾಗಾಗಿ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರಂತೆ ಸಚಿವ ರಾಮಲಿಂಗಾರೆಡ್ಡಿ. ಸಚಿವರಿಗೆ ಬಿಬಿಎಂಪಿ ಆಯುಕ್ತರು, ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾರೆ. ಪಾಲಿಕೆ ಅಧಿಕಾರಿಗಳು ಅನ್ನೋದಕ್ಕಿಂತ ಮೋಸ್ಟ್ಲಿ ಈಗ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಜಾರಿಯಲ್ಲಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಾಥ್ ಕೊಡುವ ಸಾಧ್ಯತೆ. ಅಗತ್ಯ ಕ್ರಮ ವಹಿಸುವುದಕ್ಕೆ ಸಚಿವ ರಾಮಲಿಂಗಾರೆಡ್ಡಿಯವರು ಸೂಚನೆ ಕೊಡಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸೊ ಇವತ್ತು ರಾಮಲಿಂಗಾರೆಡ್ಡಿಯವರು ಬೆಂಗಳೂರು ರೌಂಡ್ಸ್, ಪ್ರಮುಖವಾಗಿ ತಮ್ಮ ಏರಿಯಾ ಸುತ್ತಮುತ್ತ ಕೂಡ ಅವರು ಓಡಾಡ್ತಾರೆ ಅನ್ನುವಂಥ ವಿಚಾರ. ಈ ಸಿಲ್ಕ್ ಬೋರ್ಡ್ನಲ್ಲೆಲ್ಲ ಸಖತ್ ನೀರು ನಿಂತ್ಕೊಂಡಿದೆ ಜಂಕ್ಷನ್ ನಲ್ಲಿ. ಹಾಗಾಗಿ ವಾಹನ ಸವಾರ ಪರದಾಟ ಆಗ್ತಾ ಇದೆಯಲ್ಲ, ಅದಕ್ಕೆ ಈಗ ತಾತ್ಕಾಲಿಕವಾಗಿ ಏನ್ ಪರಿಹಾರ ಕಂಡು ಹಿಡ್ಕೊಳ್ಬಹುದು, ಜನರ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕೊಡಬಹುದು ಅನ್ನೋದ್ರ ಬಗ್ಗೆ ಸ್ವತಃ ಅವರೇ ಸ್ಥಳಕ್ಕೆ ಭೇಟಿ ಕೊಡೋ ಮೂಲಕ ಅಧಿಕಾರಿಗಳಿಗೆ ಸೂಚನೆ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವುದು ಕೂಡ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಎಲ್ಲವೂ ಕೂಡ ಟೆಂಪ್ರವರಿ, ತಾತ್ಕಾಲಿಕ. ಯಾಕಂದ್ರೆ ಪರ್ಮನೆಂಟ್ ನೀವು ಮಾಡಬೇಕು ಅಂತ ಅಂದ್ರೆ ಎಲ್ಲಾ ಕಡೆ ರಾಜಕಾಲುವೆ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಲ್ಲ ತೆರವು ಮಾಡಬೇಕು, ಕೆರೆಗಳ ಹೂಳೆತ್ತೋ ಕಾರ್ಯ ಆಗಬೇಕು. ಇದೆಲ್ಲ ಆದಾಗ ಮಾತ್ರ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ದೂರ ಆಗೋ ಸಾಧ್ಯತೆ ಇದೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಜಾಗ ಇರುತ್ತೆ. ಅದ್ರ ಜೊತೆಗೆ ಜನರು ಕೂಡ ತಪ್ಪು ಮಾಡ್ತಾರೆ ಅಂತ ಹೇಳ್ತಿದ್ರಲ್ಲ, ಹೂಳೆತ್ತೋ ಕಾರ್ಯ ಆದ್ರೂ ಕೂಡ ಅದೇ ರಾಜಕಾಲುವೆಗೆ ಹೋಗಿ ಕೆಲವರು ಕಸ ಹಾಕ್ಬಿಡ್ತಾರೆ, ಸಿಕ್ ಪ್ಲಾಸ್ಟಿಕ್ ಐಟಮ್ಸ್ನ ಹಾಕ್ತಾರೆ. ಹಾಗಾಗಿ ನೀರು ಹೋಗೋದಕ್ಕೆ ಜಾಗನೇ ಆಗಲ್ಲ ಅಂತ. ಈಗ ಜನಪ್ರತಿನಿಧಿಗಳು ಅಥವಾ ಸರ್ಕಾರ ಪಾಲಿಕೆಯ ಜವಾಬ್ದಾರಿ ಎಷ್ಟು, ಅದ್ರ ಜೊತೆಗೆ ಜನಸಾಮಾನ್ಯರ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ನಮ್ಮನೆ ಸ್ವಚ್ಛವಾಗಿದ್ರೆ ಸಾಕು, ಅಕ್ಕಪಕ್ಕ ಸ್ವಚ್ಛವಾಗಿದ್ರೆ ಆಯ್ತು, ರಾಜಕಾಲುವೆಗೆ ಕಸ ಹಾಕಿದ್ರು ಪರವಾಗಿಲ್ಲ ಅಂತ ಅನ್ಕೊಳ್ಬೇಡಿ. ಅದರಿಂದ ಮತ್ತೆ ನಾವೇ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ನೀರು ಹೋಗಕ್ಕೆ ನೀವು ಜಾಗನೇ ಕೊಡ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಮನೆಗೆ ನೀರು ಬರುತ್ತೆ, ರಸ್ತೆ ಮೇಲೆ ನೀರು ನಿಂತ್ಕೊಳ್ಳುತ್ತೆ, ಅದರಲ್ಲೇ ಮತ್ತೆ ನೀವು ಓಡಾಡಬೇಕಾಗುತ್ತೆ. ಹಾಗಾಗಿ ಜನ ಕೂಡ ಸ್ವಲ್ಪ ಇದ್ರ ಬಗ್ಗೆ ಜಾಗೃತಿ ವಹಿಸೋದು ಬಹಳ ಇಂಪಾರ್ಟೆಂಟ್.